ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ. BBK ಮನೆಯಲ್ಲಿ ಲಾಸ್ಟ್ ಕ್ಯಾಪ್ಟನ್ ಸ್ಪರ್ಧೆಯನ್ನು ಆಡ್ತಾ ಇದ್ದಾರೆ ಅಶ್ವಿನಿ ಹಾಗೂ ಧನುಷ್. ಇಬ್ಬರು ಸಹ ತುಂಬಾ ಒಳ್ಳೆಯ ಟಫ್ ಫೈಟನ್ನು ಕೊಟ್ಟು ನಿನ್ನೆ ಜೋಡಿಯಾಗಿ ಟಾಸ್ಕನ್ನು ಗೆದ್ದಿದ್ರು. ಆದರೆ ಈ ದಿನ ಒಬ್ಬರ ಮೇಲೆ ಇನ್ನೊಬ್ಬರು ಆಡಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. BBK ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ಬಿಗ್ ಬಾಸ್ ಮನೆಯಲ್ಲಿ ಕೊನೆಯ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಎಲ್ರಿಗೂ ಸಹ ಇತ್ತು. ಆದರೆ ಧನುಷ್ ಎಲ್ಲ ಟಾಸ್ಕ್ಗಳನ್ನು ಚೆನ್ನಾಗಿ ಮಾಡೋದ್ರಿಂದ, ಟಾಸ್ಕ್ ಮಾಸ್ಟರ್ ಅಂತಾನೆ ಇವರು ಕರೆಸ್ಕೊಳ್ಳೋದ್ರಿಂದ ಎಲ್ರಿಗೂ ಸಹ ಅನಿಸಿತ್ತು ಧನುಷ್ ಅವರೇ ಗೆಲ್ತಾರೆ ಅಂತ ಹೇಳಿ. ಅದೇ ರೀತಿಯಾಗಿ ಧನುಷ್ ಅವರು ಸಹ ಗೆದ್ದು ಮನೆಯ ಲಾಸ್ಟ್ ಕ್ಯಾಪ್ಟನ್ ಸಹ ಆಗಿಬಿಟ್ರು ಅಂತ ಹೇಳಿ ಎಲ್ಲರೂ ಸಹ ಸಂಭ್ರಮ, ಎಲ್ಲರೂ ಸಹ ಖುಷಿ ಎಲ್ಲವನ್ನ ಪಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಅನೌನ್ಸ್ ಆಗುತ್ತೆ. BBK ಮನೆಯಲ್ಲಿ ರೂಲ್ಸನ್ನು ಫಾಲೋ ಮಾಡದೆ ಇವರು ಟಾಸ್ಕನ್ನು ಗೆದ್ದುಬಿಟ್ಟಿದ್ದಾರೆ ಅಂತ ಹೇಳಿ. ಯಾಕಂದರೆ ಒಂದು ಏನು ಸ್ಲೈಡರ್ ಇತ್ತು ಅವನ್ನು ಅವರು ಸ್ವಲ್ಪನೂ ಸಹ ಮೂಮೆಂಟನ್ನು ಕೋರೆಪಾರೆ ಮಾಡಬಾರ್ದು ಅಂತ ಹೇಳಿ ಇತ್ತು. ಆದರೆ ಅವರು ಎಲ್ಲವನ್ನು ಸಹ ಸರಿ ಮಾಡ್ಕೊಂಡು ಬಂದು ಲಾಸ್ಟಲ್ಲಿ ಒಂದು ಸ್ವಲ್ಪ ಅವರು ಏನಿದೆ ಅವರು ಚಾಕುವನ್ನು ಇದು ಮಾಡಬೇಕು ಅದನ್ನು ಸ್ವಲ್ಪ ಟರ್ನ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಇದು ರೂಲ್ಸ್ ಬ್ರೇಕ್ ಮಾಡಿದಂತೆಯೇ ಆಗುತ್ತೆ. ಈಗ ಮತ್ತೊಮ್ಮೆ ಟಾಸ್ಕ್ ಮಾಡ್ತಾರಾ? ಇಲ್ಲ ಅಂತ ಅಂದರೆ ರೂಲ್ಸನ್ನು ಬ್ರೇಕ್ ಮಾಡೋದ್ರಿಂದ ಅಶ್ವಿನಿ ಅವರನ್ನೇ ಕ್ಯಾಪ್ಟನ್ ಮಾಡ್ತಾರಾ ಅಂತ ಹೇಳಿ ಎಲ್ಲರೂ ಸಹ ಕುತೂಹಲ ಇದ್ದು ಕಾಣ್ತಾನೆ ಇದೆ. ನೋಡೋಣ ಏನಾಗುತ್ತೆ ಏನು ಅಂತ ಹೇಳಿ. ನಿಮಗೂ ಕೂಡ ಈ ವಿಡಿಯೋ ಮತ್ತು ಮಾಹಿತಿ ಇಷ್ಟ ಆದರೆ ಈ ಕೂಡ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.